ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಹೋಟೆಲ್ ಸ್ಟೈಲ್ ಅಲ್ಲಿ ಚಿಕನ್ ಕಡಾಯಿ ರೆಸಿಪಿ ನಿಮ್ ಜೊತೆ ನಾ ಶೇರ್ ಮಾಡ್ತೇನೆ. ವಿಡಿಯೋ ಇಷ್ಟ ಆದ್ರೆ ಲೈಕ್, ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್. ಮೊದಲು ಒಂದು ಪಾತ್ರೆ ತೆಗೆದು ವೆಜಿಟೇಬಲ್ ಆಯಿಲ್ ಹಾಕಬೇಕು. 4 to 5 ಟೇಬಲ್ ಸ್ಪೂನ್ ಅಷ್ಟು ಹಾಕಿದ್ದೇನೆ. 3 ಏಲಕ್ಕಿ, 4 ಲವಂಗ, 2 ಸಣ್ಣ ಪೀಸ್ ಕೆತ್ತೆ ಸ್ವಲ್ಪ ಫ್ರೈ ಮಾಡಿ ಆಮೇಲೆ 1 ಟೀ ಸ್ಪೂನ್ ಬೆಳ್ಳುಳ್ಳಿ ಗ್ರೈಂಡ್ ಮಾಡಿದನ್ನು ಹಾಕಬೇಕು. ಜಿಂಜರ್ ಹಾಕ್ಲಿಲ್ಲ, ಖಾಲಿ ಬೆಳ್ಳುಳ್ಳಿ ಮಾತ್ರ ಯೂಸ್ ಮಾಡಿದ್ದೇನೆ. ಕಲರ್ ಚೇಂಜ್ ಆದಾಗ 1 ಟೀ ಸ್ಪೂನ್ ಜೀರಿಗೆ ಪೌಡರ್ ಹಾಕ್ಬಿಟ್ಟು 1 ನಿಮಿಷ ಫ್ರೈ ಮಾಡಿ 5 ಟೊಮ್ಯಾಟೊ ಬಾಯ್ಲ್ ಮಾಡಿ ಸಿಪ್ಪೆ ತೆಗೆದು ಗ್ರೈಂಡ್ ಮಾಡಿ ಉಂಟಲ್ಲ ಇದಕ್ಕೆ ಹಾಕ್ಬೇಕು. ಈ ಟೊಮ್ಯಾಟೊ ಪ್ಯೂರಿ ಹಾಕಿದ ಮೇಲೆ ಇದರ ನೀರಿನ ಅಂಶ ಎಲ್ಲ ಡ್ರೈ ಆಗುವವರೆಗೆ ನಾವು ಫ್ರೈ ಮಾಡಬೇಕು. ಫ್ಲೇಮ್ ಮೀಡಿಯಂ ಅಲ್ಲಿ ಇಟ್ಬಿಡಿ. ರುಚಿಗೆ ಬೇಕಾದಷ್ಟು ಉಪ್ಪು, ಟೊಮ್ಯಾಟೊ ಹಸಿ ವಾಸನೆ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕು, ನೀರಿನ ಅಂಶ ಎಲ್ಲ ಡ್ರೈ ಆಗ್ಬೇಕು. 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಿ. ಈಸ್ಟರ್ನ್ ಕಂಪನಿದು ಚಿಕನ್ ಮಸಾಲಾ ಪೌಡರ್ ನಾನಿಲ್ಲಿ ಯೂಸ್ ಮಾಡಿದ್ದೇನೆ. 4 ಟೇಬಲ್ ಸ್ಪೂನ್ ಅಷ್ಟು ಹಾಕ್ಬೇಕು. ಬೇರೆ ಮಸಾಲ ಹುಡಿ ಏನು ಹಾಕ್ಲಿಕ್ಕಿಲ್ಲ, ಚಿಕನ್ ಮಸಾಲಾ ಪೌಡರ್ ಮಾತ್ರ ಸೇರಿಸ್ಲಿಕ್ಕೆ. ಚಿಕನ್ ಮಸಾಲಾ ಪೌಡರ್ ಹಾಕ್ಬಿಟ್ಟು ಅದನ್ನು ಒಂದು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು, ನೀರಿನ ಅಂಶ ಅದರ ಹಸಿ ವಾಸನೆ ಎಲ್ಲ ಹೋಗುವವರೆಗೆ. ಆಮೇಲೆ ಚಿಕನ್ ಸೇರಿಸ್ಬಿಟ್ಟು 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದನ್ನು ನಾವು ಬಿಡ್ಬೇಕು. ಆಯಿಲಿ ತರ ಬರ್ಬೇಕು, ಸ್ವಲ್ಪ ಅದರ ಹಸಿ ವಾಸನೆ ಎಲ್ಲ ಕಂಪ್ಲೀಟ್ ಆಗಿ ಹೋಗ್ಬೇಕು. ಅಷ್ಟರ ತನಕ ನಾವು ಮಿಕ್ಸ್ ಮಾಡ್ತಾ ಇರ್ಬೇಕು. 1 ಗ್ಲಾಸ್ ನೀರು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಹಾಕ್ಬಿಟ್ಟು ಇದನ್ನು 20 ನಿಮಿಷ ಮೀಡಿಯಂ ಫ್ಲೇಮ್ ಅಲ್ಲಿ ಬೇಯಿಸ್ಲಿಕ್ಕೆ ಇಡಬೇಕು. ಈಗ ನೋಡಿ, ಚಿಕನ್ ಕಂಪ್ಲೀಟ್ ಆಗಿ ಬೆಂದಿದೆ. ಮೇಲ್ಗಡೆ ನಿಮ್ಗೆ ಮಸಾಲೆಯಲ್ಲಿ ಆಯಿಲ್ ಎಲ್ಲ ಕಾಣ್ಬೋದು. ಈ ಟೈಮ್ ಅಲ್ಲಿ 1 ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್ ಹಾಕ್ಬಿಟ್ಟು 1 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಆನಿಯನ್, ಟೊಮ್ಯಾಟೊ, ಕ್ಯಾಪ್ಸಿಕಮ್ ಇದನ್ನು ಕ್ಯೂಬ್ ತರ ಕಟ್ ಮಾಡಿ ಹಾಕ್ಬೇಕು. ಟೊಮ್ಯಾಟೊದಲ್ಲಿದ್ದ ಸೀಡ್ಸ್ ಉಂಟಲ್ಲ ಅದನ್ನೆಲ್ಲ ರಿಮೂವ್ ಮಾಡಿ ಕಟ್ ಮಾಡಿ ಹಾಕಿ ಇದನ್ನೀಗ ಸೇರಿಸಿ 5 ನಿಮಿಷ ಹೈ ಫ್ಲೇಮ್ ಅಲ್ಲಿ ಕುದಿಸಿದ್ರೆ ಆಯ್ತು. ಈಗ ನೋಡಿ, ಚಿಕನ್ ಕಡಾಯಿ ಸಿಂಪಲ್ ಆಗಿ ಪರ್ಫೆಕ್ಟ್ ಹೋಟೆಲ್ ಸ್ಟೈಲ್ ಅಲ್ಲೇ ರೆಡಿ ಆಗಿದೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಉಂಟಲ್ಲ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ.